ನೋಡಿ ಗುರುಬೆ ಇಂಥವನಿ ಸಂತಾಗ ಒಳ್ಳೆ ಓರಿಗಳು ಇದಾವೆ. ಹಾಂ ಯಜಮಾನ್ರ ಏನು ಹೇಳ್ತೀರ ರೇಟು? 1.25. ಏನು ಎಷ್ಟೆಲ್ಲ ಆಗವೆ? ಎರಡಲ್ಲು. ಯಾವ ನಿಮ್ಮದು? ಬೇರೆಸಂದ್ರ. ನೋಡೋರು ಇವೆಲ್ಲ ರೆಡಿ ಮಾಡ್ತಾನೆ ಬರ್ರಿ ನೋಡಿದ್ರು ನೋಡೋರು. ಹಾಂ ಒಳ್ಳೊಳ್ಳೆ ಓರಿಗಳು ಬಂದವೆ. ಹಾಗೆ ನಮ್ಮ ಬಾಬು ರೆಡ್ಡಿ ಅವ್ರು ಸಿಕ್ಕಿದ್ದಾರೆ, ಅವ್ರಿಗೂ ಮಾತಾಡಿಸ್ಬೇಕು. ಮಾತಾಡಿಸ್ತೀನಿ ರೀ, ನಿಮ್ಗೆ ತೋರಿಸ್ತೀನಿ. ಅಣ್ಣ ಏನು ಹೇಳ್ತೀಯ ರೇಟು? 1.20. ಏನು ಬಂದಿದ್ರೆ ವ್ಯಾಪಾರಕ್ಕೆ ಏನಾದ್ರು? ಎಷ್ಟೆಷ್ಟೆಲ್ಲ ಆಗವೆ? ಎರಡು. ಅಣ್ಣ ನಿನ್ನ ಎಷ್ಟಾಗವೆ? 1.20. ಎಷ್ಟೆಷ್ಟೆಲ್ಲ ಆಗವೆ? ಇನ್ನೂ ಅಲ್ಲೇ ಆಗಿಲ್ಲ, ಇನ್ನೂ ಎಳೆ ಕರುಗಳು. ಅಣ್ಣ ಏನು ವ್ಯಾಪಾರ ಆಗೋಯ್ತಾ? ಅಣ್ಣ ವ್ಯಾಪಾರ ಆಗೋಯ್ತಾ? ವ್ಯಾಪಾರ ಮೈಪೈನಾ ನೋಡಿ, ವ್ಯಾಪಾರ ಆಗೈತಂತೆ. ಆಗ್ತಾಯ್ತಾ? ನಡುವರು ಮಾಟೇಸು ಅಣ್ಣ ಯಾರಾದ್ರು ಮಾತಾಡ್ತೀರಾ? ನೋಡಿ ವ್ಯಾಪಾರ ಮುಗ್ದಾಗೈತೆ ಹಂಗಾದ್ರೆ. ಇನ್ನು ಸಸ್ಪೆನ್ಸು. ಓಹೋ, ಅವ್ರು ಮುಕ್ತಾಯ ಲಾಸ್ಟ್ ಫೈನಲ್ ಹೇಳ್ಬೇಕಂತೀರಾ? ಹಾಂ ಯಾವ ಓರಿಗಳು ಅಲ್ಲಿರವ? ತೋರ್ಸ್ಕೊಂಬರ್ತೀನಿ ರೀ. ಇವೇನಾ? ಯಜಮಾನ್ರು ನಿಮ್ಮವೇನಾ ಓರಿಗಳು? ಯಾವ ಊರು ಯಜಮಾನ್ರುಗ? ಮುಳ್ಬಾಗ್ಲು. ಏನು ಓರಿ ಹಿಡ್ಕೊಂಬಂದಿರಾ? ಎಷ್ಟಿಗೆ ಕೇಳ್ತಾ ಇದ್ದೀರಾ ರೇಟು? 77. ಅಲ್ಲಿ ಶೆಪ್ಪಿಂಡವು. ಹಾಂ 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 ಎಂಪ ಅಂತ ಹಿಂಗೆ ಪಂಡ್ಲು వేసిండ లేదా? ఇంకా వేసిండదు ఇంకా పాలు పండ్లు ఏం కొమ్ములు అట్లా ఇండి అయ్యా ಗೂರಾಡ್ಕೊಂಡೆ ನೋಡಿ ಸ್ನೇಹಿತರ, ಮಣ್ಣಲ್ಲಿ ಗೂರಾಡಿ ಹಂಗಾಗ ಕೊಂಬುಗಳು ನೋಡ್ರಿ. ಯಜಮಾನ್ರು ಪಾಪ 77 ಹೇಳೋರು ರೇಟು. ನೋಡೋಣ ಅವ್ರದ್ದು ಎಷ್ಟಕ್ಕೆ ಅರ್ಧೈತ ಗೊತ್ತಿಲ್ಲ. ಎಷ್ಟು ಲಾಸ್ಟ್ಗೆ ಎಂಟು ಶೆಪ್ಪಿ ಒಳ್ಳೆ ಅವ್ರು ತక్కుವ ಏನು ಬೈ. ನೋಡಿ ಹೀಗಿರುತ್ತೆ ನೋಡೋಣ. ಇಲ್ಲಿ ಕೊನೆಗೆ ಆಗೋಯ್ತು ಅಣ್ಣ? ಎಷ್ಟಕ್ಕಾಯ್ತು? 77 ಕೊಟ್ಟಿಲ್ಲ ಅವರು. 77ಕ್ಕ? ಹಾಂ 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 ನೋಡಿ ಹಿಂಗೆ 80,000 ಫೈನಲ್. ಆಗ್ಲಿಲ್ಲ ಕಡೆಗೂ ಕೊಳ್ಳಿಲ್ಲ ಅವರು. ಹಾಂ ಹಾಂ ಏನು ಹೇಳ್ತೀರಾ ರೇಟು ಯಜಮಾನ್ರ? 1.15. ಹಾಂ ಯಾವ ಊರು ಯಜಮಾನ್ರದು? ತಲಕಾಲ್ ಬೆಟ್ಟ. ಹಾಂ ತಲಕಾಲ್ ಬೆಟ್ಟದಲ್ಲೂ ಜಾತ್ರೆ ನಡೀತದಲ್ಲ? ನಡೆಯುತ್ತೆ. ಬರೋ ವರ್ಷ ನಡೆಯೋದು. ಈ ವರ್ಷ ಮುಗ್ದಾಯ್ತಲ್ವಾ? ಆಗೋಯ್ತು. ನಾನು ಬಂದಿದ್ದೆ, ತುಂಬಾ ಸಂತೋಷ. ಒಳ್ಳೆ ಜಾತ್ರೆ. ಆಮೇಲೆ ಏನ್ ಹೇಳ್ತಿದ್ರಿ ರೇಟು? 1.15 ಹೇಳ್ತಾ ಇದ್ದೀನಿ. 1.15. ಏನ್ ಎಷ್ಟೆಷ್ಟೆಲ್ಲ ಆಗವೆ ಅಣ್ಣ? ಎಷ್ಟೆಷ್ಟೆಲ್ಲ ಆಗವೆ? 1 4 1 2. ಏನ್ ಲಾಸ್ಟ್ ಫೈನಲ್ ಆದ್ರೆ ಎಷ್ಟು ಕೊಡ್ತೀರಾ? 1 10 1 15. ಹಾ ಹಾ ಒಂದು ಬಂದ್ರೆ ಕೊಟ್ಬಿಡ್ತೀವಿ. ಒಂದ್ ಬಂದ್ರೆ ಕೊಟ್ಬಿಡ್ತೀಯಾ? ಪ್ರತಿ ವಾರನೂ ಬರ್ತೀರಾ ಸಂತೆಗ? ಬರ್ತೀವಿ. ಏನ್ ದಿನಕ್ಕೂ ಒಂದು ವಾರಕ್ಕೊಂದು ಜೊತೆ ಆದ್ರೆ ಹಾಕೊಂಡ್ ಬರ್ತೀರಾ? ಬಂದೇ ಬರ್ತೀರಾ? ಎಲ್ಲಾದ್ರೂ ಸರಿ ಹುಡ್ಕೊಂಡ್ ಬರ್ತೀರಾ? ವ್ಯಾಪಾರ ಮಾಡ್ಬೇಕು, ಒಂದು ಲಾಭ ಸಿಗ್ಲಿಲ್ಲ ಪರವಾಗಿಲ್ಲ, ಬರ್ಬೇಕು, ಕೊಟ್ಬಿಡ್ತೀರಾ. ತುಂಬಾ ಸಂತೋಷ ಆಗುತ್ತೆ. ಒಳ್ಳೆ ಓರಿಗಳು ಸಾಕಿದ್ದೀರಾ. ಹಾ ತುಂಬಾ ಖುಷಿ ಆಯ್ತು ನನಗಂತೂ. ಈ ಚಿಂತಾಮಣಿ ಸಂತೆಗ ನಾನು ಇವತ್ತೇ ಫಸ್ಟ್ ಬಂದಿರೋದು. ಜಾಸ್ತಿ ದೂರ ನಮ್ದು, ಹಂಗಾಗಿ ಬರಕ್ ಮನ್ಸಾಗಲ್ಲ, ಆದ್ರೂ ಬಂದಿದ್ದೀನಿ ಇವತ್ತು. ನೋಡಿ ಯಜಮಾನ್ರು ಪಾಪ ತುಂಬಾ ಖುಷಿ ಆಗುತ್ತೆ ಯಜಮಾನ್ರ.
ತುಂಬಾ ಸಂತೋಷ ಅಣ್ಣವ್ರೆ. ನಿಮ್ಮ ಹೆಸರು ಹೇಳಿಲ್ಲ ನಮ್ಗೆ. ಶ್ರೀನಿವಾಸ್ ಅಂತ. ಶ್ರೀನಿವಾಸ್ ಅವ್ರೆ, ತುಂಬಾ ಸಂತೋಷ. ಏನಾದ್ರು ನಿಮ್ಗೆ ಯಾರು ಗಿಟ್ಟಿದ್ರೆ ಕೊಡಿ, ಇಲ್ಲ ಕೊಡ್ಬೇಡಿ. ಅಷ್ಟೇ ಅಷ್ಟೇ. ನಿಮ್ಗೆ ಏನೋ ನಿಮ್ ವ್ಯಾಪಾರ, ನಿಮ್ ಹೊಟ್ಟೆಪಾಡು, ಅಷ್ಟೇ. ತುಂಬಾ ಸಂತೋಷ ಅಣ್ಣವ್ರೆ, ತುಂಬಾ ಧನ್ಯವಾದಗಳು. ನೋಡಿದ್ರು ಓರಿಗಳು ಮಾತ್ರ ಒಳ್ಳೊಳ್ಳೆ ಜಾತಿ ಓರಿಗಳು ಇದಾವೆ. ನೋಡಿ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಮಾತಾಡ್ತಾನೆ ಬನ್ನಿ. ಹಾಗೆ ಬಾಬು ರೆಡ್ಡಿ ಅವರು ಅಂತೇಳಿ ಹೇಳ್ದಲ್ವಾ, ಚಿಂತಾಮಣಿ ಅಂದರೆ ಇರುತ್ತೆ ಫೇಮಸ್ಸು. ಬಾಬು ರೆಡ್ಡಿಯವರು ಎಲ್ಲೂ ಸಿಗೋದಿಲ್ಲ ಅನ್ಕೊಂಡಿದ್ದೆ, ಇವತ್ತು ನಮ್ಮ ಸಂದೇಶ ಸಿಕ್ಕವ್ರೆ, ತುಂಬ ಸಂತೋಷ. ಯಾಕಂದರೆ ಇವ್ರಿಗೂ ಮಾತಾಡ್ತಾನ ಇಲ್ಲಿ ಒಂದು ನಿಮಿಷ. ಅವಣ ನಮಸ್ಕಾರ. ನಮಸ್ಕಾರ ಅಣ್ಣ. ಏನು ಸಂದೇಶ ಸಿಗೋದಿಲ್ಲ ಅನ್ಕೊಂಡಿದ್ದೆ, ಅಲ್ಲಿಗೂ ನಿಲ್ಸ್ಕೊಂಡ್ ಬಂದೆ. ಇಲ್ಲ ಅಣ್ಣ, ನಾವು ವಾರ ವಾರ ಬರ್ತೀವಿ. ಬೆಳಿಗ್ಗೆನೆ ತುಂಬಾ ಮಳೆ. ಹೌದಣ್ಣ. ನೆನ್ಕೊಂಡ್ ಬಂದೆ, ಇವಾಗಲೂ ಮಳೆ ಬಿಟ್ಟಿಲ್ಲ. ಏನ್ ಈ ಜಾಗ ಹಿಂಗೈತೆ ಫುಲ್ಲು? ಅಣ್ಣ ಇಲ್ಲ, ಮಳೆ ಬಂದಾನೆ ಈ ತರ. ಇದು ಬಂದ್ಬಿಟ್ಟು ಸರ್ಕಾರದಲ್ಲ ಜಾಗ, ಇದು ಪ್ರೈವೇಟ್ ಸೈಟ್ಗಳಿವು. ಪ್ರೈವೇಟ್ ಸೈಟ್ ಸಂತೆಗೆ ಅಂತ ಹೇಳ್ಬಿಟ್ಟು ಯಾವ ಸರ್ಕಾರ ಜಾಗ ಇಲ್ಲ ಚಿಂತಾಮಣಿಯಲ್ಲಿ. ಇದು ಯಾವ ಲೇಔಟ್ ಅಲ್ಲಿ ನಡ್ಸ್ಕೊಂತಾವ ಅಷ್ಟೇ ಸಂತೆನ. ಇನ್ನು ಮುಂದಿನ ದಿನದಲ್ಲಿ ಯಾವ ನಾವು ಜಾಗ ಕೊಡ್ತೀವಿ ಅಂತ ಹೇಳವ್ರೆ, ನೋಡ್ಬೇಕು. ಅಂದ್ರೆ ಸರ್ಕಾರದಿಂದ ಜಾಗ ಇರ್ಬೇಕು. ಯಾಕಂದ್ರೆ ಈ 2-3 ಸತಿ ಎಲ್ಲ ಗಲಾಟೆ ಮಾಡಿ ಎಲ್ಲ ಇದ್ ಮಾಡಿದ್ರು. ಮತ್ತೇನಪ್ಪ ಬಿಟ್ಕೊಂಡವ್ರೆ, ಯಾರಿಂದ ಮನೆಯಲ್ಲಿ ಕಟ್ಟಿಲ್ಲ, ಇವಾಗೆಲ್ಲ ಕಡೆ ಸ್ಟಾರ್ಟ್ ಮಾಡ್ತಾವ್ರೆ ಮನೆ. ಇವಾಗ ಬೇರೆ ಕಡೆ ಎಲ್ಲ ಆರಂಭಿಸಿಗಳೆಲ್ಲ ಸಂತೆ ಮಾಡ್ತಾರೆ. ಅಲ್ಲಿ ಸ್ವಲ್ಪ ಜಾಗ ಕೊಡ್ಬೋದಾಗಿತ್ತಲ್ಲ. ಸ್ವಲ್ಪ ಸಿಟಿಗಳೆಲ್ಲ ಹಾಕೊಟ್ಟಿದ್ರು, ಅಲ್ಲಿ ಜಾಗ ಸಾಲಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಇಲ್ಲಿ ಮಾಡ್ತಾವ್ರೆ. ಪರವಾಗಿಲ್ಲ, ಒಳ್ಳೆ ಸಂತೆ ಸೇರುತ್ತೆ ಅಣ್ಣ. ಸುಮಾರು ಎಷ್ಟು ವರ್ಷದ ಸಂತೆ ಇದು? ಅಣ್ಣ ಕೋಟ್ಯಾಂತರ ರೂಪಾಯಿ ಇದು ವ್ಯವಹಾರ ಇಲ್ಲಿ. ಭಾನುವಾರ ಒಂದಿನ ಕೋಟ್ಯಾಂತರ ವ್ಯವಹಾರ ನಡೀತದೆ. ಸೀಮೆ ಹಸುಗಳು, ನಾಟಿ ಹಸುಗಳು, ಸೀಮೆ ಪಡ್ಡೆಗಳು, ಪ್ರತಿಯೊಂದು ಅಷ್ಟೇ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೀತದೆ. ಒಳ್ಳೆ ಹಸುಪಟ್ಟೆಗಳು, ಒಳ್ಳೆ ಹಸುಗಳು ಸಿಕ್ಕವೆ, ನೋಡ್ದೆ, ತುಂಬಾ ಸಂತೋಷ ಆಯ್ತು. ಈ ಸಂತೆ ಅಂತೂ ತುಂಬಾ ದೊಡ್ಡದಾಗಿದೆ. ನೀವು ಪ್ರೈವೇಟ್ ಆಗಿ ಮಳೆ ಅಂತ ಹೇಳ್ಬಿಟ್ಟು, ಮಳೆ ಅಂತ ಹೇಳಿ ವಾರ ಕಮ್ಮಿ ಅಷ್ಟೇ. ಮಳೆ ಇಲ್ಲ ಅಂದ್ರೆ ಇನ್ನೂ ನಡೀತಾ ಇತ್ತು. ಮೇನ್ ಸೀಮೆ ಹಸುಗಳಿಗೆ ಜಾಸ್ತಿ ಪ್ರೋತ್ಸಾಹ ಇಲ್ಲಿ ಜಾಸ್ತಿ ಸೀಮೆ ಹಸುಗಳು ಜಾಸ್ತಿ ಇದಾವೆ. ಇಲ್ಲಿ ಇನ್ನೊಂದೇನಂತಂದ್ರೆ ಈ ಬಬಣ ಪಂಜಾಬ್ ಇಂದ ಇಟ್ಕೊಂಡ್ ಬರ್ತಾರ ಹಸುಗಳು. ಹೌದು. ಏನ್ ಪಂಜಾಬ್ ಅಲ್ಲಿ ಅಷ್ಟೊಂದು ಫೆಸಿಲಿಟಿ ಏನೈತೆ ಅಣ್ಣ? ಏನಿಲ್ಲ, ಅಲ್ಲಿ ಈ HF ಬ್ರೀಡ್ ನ ಹುಟ್ಟಾಕಿತ್ತು ಅಂತ ಹೇಳ್ಬಿಟ್ಟು ಒಂದು ಇದ್ ಮಾಡ್ತಾರೆ ಅಷ್ಟೇ. ಇವಾಗ ನಮ್ ಕಡೆನೂ ಬೇಜಾನ್ ಜನ, ನಮ್ ಕಡೆ ಬೇಜಾನ್ ಜನ ಬೀಡರ್ ಇದಾರೆ, ಬೀಟಿಂಗ್ ಮಾಡ್ತಾವ್ರೆ. ನೋಡ್ಬೋದು ನೀವು, ಒಳ್ಳೆ ಒಳ್ಳೆ ಹಸುಗಳಿದಾವೆ. ಸುಮಾರು ಒಂದು 50 ಸ್ಟಾರ್ಟ್ ಆದ್ರೆ 5 ಲಕ್ಷ ಗಂಟೆ ಇದಾವೆ ಹಸುಗಳಲ್ಲಿ. 50 ಸ್ಟಾರ್ಟ್ ಆದ್ರೆ 50,000 ಸ್ಟಾರ್ಟ್ ಆದ್ರೆ 5 ಲಕ್ಷ ಗಂಟೆ ಇದಾವೆ ಹಸುಗಳು. ತಮಿಳ್ನಾಡು, ಆಂಧ್ರ, ಮಹಾರಾಷ್ಟ್ರ ಇವರೆಲ್ಲ ಬಂದು ತಗೊಂಡ್ ಹೋಗ್ತಾರೆ. ಎತ್ತುಗಳು ಅಷ್ಟೇ, ವಾರ ವಾರ ಒಳ್ಳೆ ನಾಟಿ ದನ ಸೇರ್ತದೆ. ಹಳ್ಳಿಕಾರು, ಅಮೃತ್ ಮಹಲ್, ಓರಿ ಕರುಗಳಾಗ್ಬೋದು, ಹೆಣ್ಣು ಕರುಗಳಾಗ್ಬೋದು, ಪ್ರತಿಯೊಂದು ಸೇರ್ತವೆ. ಸೀಮೆ ಪಡ್ಡೆಗಳು ಅಷ್ಟೇ, ನೀವು 7 ಸ್ಟೇಜ್ ಪಡ್ಡೆಗಳಾಗ್ಬೋದು, ಇಲ್ಲಾಂದ್ರೆ ಚಿಕ್ಕ ಕರುಗಳು ಎತ್ಕೊಂಡು ಸಾಕೊಂಡು ಕರುಗಳಾಗ್ಬೋದು, ಪ್ರತಿಯೊಂದು ಸೇರ್ತವೆ. ಎಲ್ಲ ಬೀಡು ಸೇರ್ತವೆ ಇಲ್ಲಿ. ರೇಟುಗಳು ಒಂದ್ ಸ್ವಲ್ಪ ಪರವಾಗಿಲ್ಲ. ರೇಟು ಅದ್ರ ತಕ್ಕಂಗೆ ಇರ್ತಾರಣ್ಣ. ಅಲ್ಲಿ ಮಾಲ್ ಹೆಂಗಿರುತ್ತೆ ಹಂಗಿರುತ್ತೆ ರೇಟ್. ಕೊಳ್ಳೋ ರೇಟ್ಗಂತೂ ಪರವಾಗಿಲ್ಲ. ಕೇಳ್ದೆ ಒಂದ್ 2-3 ರೇಟು. ಹೌದು, ಪರವಾಗಿಲ್ಲ. ಕರುಗಳು ಒಳ್ಳೊಳ್ಳೆ ನಾಟಿ ಹಸು ಕರುಗಳು ಕೇಳಿದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು ಇಲ್ಲಿ. ಹೌದೌದು. ತುಂಬಾ ಧನ್ಯವಾದಗಳು ಬಾಬಣ್ಣವ್ರೆ. ನಾವು ವಾರವಾರ ಇರ್ತೀವಣ್ಣ. ಶನಿವಾರ ಸದ್ಯ ಸೇರ್ತದೆ, ಅಷ್ಟೊಂದು ಚೆನ್ನಾಗಿ ಸೇರಲ್ಲ. ಭಾನುವಾರ ಮಾತ್ರ ಚೆನ್ನಾಗಿ ಸೇರ್ತದೆ. ಏನ್ ಸೀಮೆ ಹಸುಗಳಿಗೆ ಫೇಮಸ್ ಅಂತಾರೆ? ಸೀಮೆ ಹಸು, ನಾಟಿ ಹಸು ಎಲ್ಲರಿಗೂ ಫೇಮಸ್. ಬರೋರು ಆದಷ್ಟು ಸೀಮೆ ಹಸು ಫೇಮಸ್. ಇವಾಗ ಆದಷ್ಟು ಭಾನುವಾರ ಬಂದು ಸಂತೆಗೆ ವಿಸಿಟ್ ಮಾಡ್ರೆ ನಿಮ್ಗೆ ಯಾವ ತರ ತಳಿ ಬೇಕೋ ಸಿಗುತ್ತೆ. ಸೀಮೆ ಹಸು ಸೇರ್ತಾ ಇದ್ದಾರೆ. ತುಂಬಾ ಧನ್ಯವಾದಗಳು ಬಾಬಣ್ಣವ್ರೆ. ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು. ಅಷ್ಟು ದೂರದಿಂದ ಬಂದಿದ್ರಲ್ಲ, ಘಾಟಿಯಿಂದ ಬಂದಿದ್ರೆ ಗ್ರೇಟ್ ನೀವು. ಏನ್ ಮಾಡೋಣ, ನಮ್ಗೂ ಏನೋ ಒಂದು ಜಾಸ್ತಿ ಜನ ಸಬ್ಸ್ಕ್ರೈಬರ್ ಆಗ್ಲಿ, ಫಾಲೋವರ್ಸ್ ಆಗ್ಲಿ, ನಿಮ್ಮಿಂದ ನಿಮ್ ಚಾನಲ್ ಚೆನ್ನಾಗಿ ಬೆಳಿಲಿ. ಯಾಕಂದ್ರೆ ಕಷ್ಟ ಬಿಟ್ಟು ಅಷ್ಟು ದೂರದಿಂದ ಬಂದು ವಿಡಿಯೋ ಮಾಡ್ಬೇಕಂದ್ರೆ ಬಾಧೆ. ಚೆನ್ನಾಗಿ ಬೆಳಿಲ್ಲ ನಿಮ್ದು ಚಾನಲ್. ತುಂಬಾ ಸಂತೋಷ ಬಾಬಣ್ಣವ್ರೆ. ತುಂಬಾ ಧನ್ಯವಾದಗಳು ಬಾಬಣ್ಣ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್. ನೋಡಿದ್ರು ಬಾಬಣ್ಣವ್ರು ಸಿಕ್ಕಿದ್ರು, ಒಳ್ಳೆ ಮಾಹಿತಿನೂ ಕೊಟ್ಟರು. ಒಳ್ಳೆ ಪಡ್ಡೆಗಳು, ಒಳ್ಳೆ ಹಸುಗಳು. ತುಂಬ ಸಂತೋಷ ಆಯಿತು ನನಗಂತೂ. ಇಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದು ಎತ್ಕೊಂಡು ಹೋಗ್ತಾರೆ ಹಸು ಕರುಗಳು. ಸೀಮೆ ಹಸುಗಳು, ಸೀಮೆ ಹಸುಗಳಿಗೆ ಜಾಸ್ತಿ, ನಾಟಿ ಹಸುಗಳಂತೂ ಕಡಿಮೆ. ಮೊದಲು ನಾಟಿ ಹಸುಗಳು ಜಾಸ್ತಿ ಸೇರೋವಂತೆ. ಇವಾಗ ಬರೀ ಸೀಮೆ ಹಸುಗಳು ಜಾಸ್ತಿ ಸೇರ್ತವೆ. ಎಲ್ಲಿ ನೋಡಿದ್ರೆ ಅಲ್ಲೇ ಸೀಮೆ ಹಸುಗಳು ಕಾಣಿಸ್ತವೆ. ನಿಧಾನಕ್ಕ ಬಿಡಿಸ್ರಿ ಪರವಾಗಿಲ್ಲ. ಏನು ಹೇಳ್ತೀರಾ ರೇಟು ಕರು ಯಜಮಾನ್ರ? ಏನು ಹೇಳ್ತೀರಾ ರೇಟು? 26. ಎಲ್ಲ ಸೀಮೆ ಹಸುಗಳೇ ಜಾಸ್ತಿ ಗುರು. ನಾಟಿ ಹಸುಗಳು ಇದ್ದಾವೆ ಅಂದರೆ ಕಡಿಮೆನೆ. ನೋಡೋಣ ಬನ್ನಿ. ಹಾಗೆ ಬಾಬು ರೆಡ್ಡಿ ಜೊತೆ ಮಾತಾಡಿ ತುಂಬ ಸಂತೋಷ ಆಯಿತು ನನಗಂತೂ. ಆವಾಗ ವಿಡಿಯೋಗಳು ಹಾಕ್ತಾ ಇರ್ತಾರೆ, ಅವ್ರು ನೋಡಬೇಕು. ವಿಡಿಯೋಗಳು ನೋಡ್ತಾ ಇದ್ರೆ ಸಂತೋಷ ಆಗುತ್ತೆ. ಯಾಕಂದರೆ ಎಲ್ಲಿದ್ರು ಹಸುಗಳಾಗಲಿ, ಬೋರಿಗಳಾಗಲಿ ಸೇಲ್ಗಿದ್ದಾವೆ ಅಂತೇಳಿ ಹಾಕ್ಬಿಡ್ತಾರೆ. ತುಂಬ ಸಂತೋಷ ಆಗುತ್ತೆ. ಇದು ಚಿಂತಾಮಣಿ ಸಂತೆ ಇವತ್ತು ಭಾನುವಾರ. ಹಾಗಾಗಿ ತೋರಿಸ್ಬೇಕಂತಾನೆ ಬಂದೆ. ನೋಡಿದ್ರು
ಏನೋ ಹಂಗೆ ನಿಂತ್ಕೊಳ್ಳಿ ಪರವಾಗಿಲ್ಲ, ನಾನು ಹೋಗ್ತೀನಿ. ನೋಡ್ರಿ ಇವ್ರ ಫುಲ್ ಕೊಚ್ಚನೆ ಸಂತೆ, ಇದು ಪ್ರೈವೇಟ್ ಪ್ರಾಪರ್ಟಿ ಆದ್ರೂ ಇಲ್ಲಿ ಅಣ್ಣ ಒಂದು ಸ್ವಲ್ಪ ದಾರಿ ಬಿಡ್ತೀರಾ? ಬನ್ನಿ ನೋಡ್ರಿ ಹೆಂಗಸರೆಲ್ಲ ಬಂದು ಮಕ್ಕಳೆಲ್ಲ ಬಂದು ನೋಡಿದ್ರು. ಬನ್ನಿ ಹಾಗೆ ತೋರಿಸ್ತೀನಿ, ಇನ್ನೂ ಇದೆ ಫುಲ್ಲು ಕೊಚ್ಚೋಗ್ರು ನೋಡಿದ್ರು ಯಾವ ಥರ ಇದೆ ಅಂತ. ಹಾಂ ಓಡಾಡಕ್ಕೆ ಹೆಜ್ಜೆ ಇಕ್ಕಕ್ಕೂ ಭಯ ಆಗುತ್ತೆ. ಹಿಂಗಾದ್ರೆ ಹೆಂಗ? ಎಮ್ಮೆಗಳು ಇದ್ದಾವೆ ನೋಡ್ಕೊಳ್ರಿ. ಅದೇ ಏನ್ ಮೇಕೆ ಇಟ್ಕೊಂಬಂದಿದ್ದೀರಾ? ಮೇಕೆ ಮರಕ ನಾವು ಸ್ವಲ್ಪ ದಾರಿ ಬಿಡ್ತೀರಾ? ಅದರ ಹೊಟ್ಟೋತೀವಿ. ಫುಲ್ ಕೊಚ್ಚೆನೆ ಗುರು. ಈ ಕೊಚ್ಚೆಯಲ್ಲಿ ಹೆಂಗಪ್ಪ ಓಡಾಡೋದು ಅನ್ಸೋದು ಒಂದೊಂದ್ಸರಿ. ಅಣ್ಣ ಬನ್ನಿ. ಓಹೋ ನೋಡೋರು ಎಮ್ಮೆಗಳು 50,000ದಿಂದ 5 ಲಕ್ಷದವರೆಗೂ ಬರ್ತಾನ್ರಪ್ಪ ಹಸುಗಳು ಇಲ್ಲಿ. ಹೇಳಿದಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾಕಂದ್ರೆ ನೀವು ನಂಬ್ತೀರಾ ಬಿಡ್ತೀರಾ, ಅದ್ರಲ್ಲಿ ಒಳ್ಳೆ ಜಾತಿ ಹಸುಗಳು ಇದ್ದಾವೆ. ಹಾಂ ಬನ್ನಿ.